ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡ್ಬೇಡಿ. ಕೊರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡ್ಬೇಡಿ. ಕೊರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡ್ಬೇಡಿ. ಕೊರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡ್ಬೇಡಿ. ಕೊರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡ್ಬೇಡಿ. ಕೊರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡ್ಬೇಡಿ. ಕೊರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ.
ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ದರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ಆಗಿರ್ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡಬೇಡಿ. ಕರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ದರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ಆಗಿರ್ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡಬೇಡಿ. ಕರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ದರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ಆಗಿರ್ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡಬೇಡಿ. ಕರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆತಂಕದ ನಡುವೆಯೇ ಶಾಲೆಗಳು ಓಪನ್ ಆಗಿದ್ದಾವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಪೋಷಕರೇ, ನಿಮ್ಮ ಮಕ್ಕಳ ಆರೋಗ್ಯ ಜೋಪಾನ. ಮಕ್ಕಳಿಗೆ ಜ್ವರ ಶೀತ ಇದ್ದರೆ ಖಂಡಿತ ಉದಾಸೀನ ಮಾಡಬೇಡಿ. ನಡೆಯುತ್ತೆ, ಏನು ನಾರ್ಮಲ್ ಶೀತ ಆಗಿರ್ತಾನೆ, ನಾರ್ಮಲ್ ಜ್ವರ ತಾನೆ ಅಂತ ಮೈ ಬೆಚ್ಚಗಿದೆ ಅಂತ ಸುಮ್ಮನೆ ಸ್ಕೂಲ್ ಕಳಿಸ್ಬಿಡಬೇಡಿ. ಕರೋನಾ ಲಕ್ಷಣ ಇದೆ ಅಂತಂದ್ರೆ ಖಂಡಿತ ಶಾಲೆಗೆ ಕಳುಹಿಸಬೇಡಿ ಅಂತ ಸರ್ಕಾರವೇ ಸುತ್ತೋಲೆಯನ್ನ ಕಳುಹಿಸಿದೆ. ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಎಲ್ಲಾ ಶಾಲೆಗಳಿಗೂ ಇದೇ ಸುತ್ತೋಲೆಯನ್ನ ಕಳಿಸಲಾಗಿದೆ. ಶಾಲೆಗಳು ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಅವೇರ್ ಆಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಶಾಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ.